ಇರಾನ್ ಮತ್ತು ಇಸ್ರೇಲ್ ನಡುವೆ ಸಮರ ಜೋರಾಗಿದೆ. ಪಾಕಿಸ್ತಾನಕ್ಕೂ ಕೂಡ ಇಂಧನದ ಬರೆ ಬಿದ್ದಿದೆ. ಪಾಕಿಸ್ತಾನಕ್ಕೆ ತೀವ್ರವಾಗಿ ತಟ್ಟಿದೆ ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ. ಯುದ್ಧದ ಎಫೆಕ್ಟ್ ಪ್ರತಿ ರಾಷ್ಟ್ರಗಳಿಗೂ ಕೂಡ ತಟ್ತಾ ಇದೆ. ಪಾಕಿಸ್ತಾನಕ್ಕೆ ತೀವ್ರವಾಗಿ ಮಧ್ಯಪ್ರಾಚ್ಯದ ಯುದ್ಧ ಬಿಸಿ ಮುಟ್ಟಿಸಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹರ್ಮುಜ್ ಜಲಸಂಧಿ ಬಂದ್ ಮಾಡಿರುವ ಪರಿಣಾಮ ಇಂಧನದ ಕೊರತೆ ಎದುರಾಗಿದೆ ಪಾಕಿಸ್ತಾನದಲ್ಲಿ. ಶಾಲೆಗಳಿಗೆ ರಜೆ, ವರ್ಕ್ ಫ್ರಮ್ ಹೋಮ್ ಘೋಷಣೆ ಮಾಡಿದೆ ಅಲ್ಲಿನ ಸರ್ಕಾರ ಎನ್ನುವಂತ ಮಾಹಿತಿ. ಪಾಕ್ ಶಾಲೆಗಳಿಗೆ 2 ವಾರ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ವಾರಕ್ಕೆ 4 ದಿವಸ ಮಾತ್ರ ಕೆಲಸ ಇರುತ್ತೆ. ಪೆಟ್ರೋಲ್ ಬಂಕ್ಗಳ ಮುಂದೆ ವಾಹನ ಸವಾರರು ಕ್ಯೂ ನಿಂತಿದ್ದಾರೆ. ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಹದಗೆಟ್ಟಿದೆ ಪಾಕಿಸ್ತಾನದಲ್ಲಿ. ಒಂದು ಕಡೆಯಲ್ಲಿ ಬೆಲೆ ಏರಿಕೆ ಬಿಸಿ, ಇನ್ನೊಂದು ಕಡೆಯಲ್ಲಿ ಇಂಧನ ಪೂರೈಕೆ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಶಾಲೆಗಳಿಗೆ ರಜೆ, ಸರ್ಕಾರಿ ಕಚೇರಿಗಳಲ್ಲಿ 4 ದಿವಸ ಮಾತ್ರ ಕೆಲಸ, ಖಾಸಗಿ ಕಂಪನಿಗಳು ವರ್ಕ್ ಫ್ರಮ್ ಹೋಮ್ ಮನೆಯಲ್ಲೇ ಕೆಲಸ ಮಾಡಿ ಎನ್ನುವಂಥ ಸೂಚನೆ. ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಪೆಟ್ರೋಲ್ ಬಂಕ್ ಮುಂದೆ ವಾಹನ ಸವಾರರು ಕ್ಯೂ ನಿಂತುಬಿಟ್ಟಿದ್ದಾರೆ ಪಾಕಿಸ್ತಾನದಲ್ಲಿ. ಇದಕ್ಕೆಲ್ಲ ಕಾರಣ ಹರ್ಮುಜ್ ಜಲಸಂಧಿ ಬಂದ್ ಮಾಡಿರುವಂಥದ್ದು. ಸದ್ಯ ಗಂಭೀರವಾದಂಥ ಪರಿಣಾಮವನ್ನು ಪಾಕಿಸ್ತಾನ ಕೂಡ ಎದುರಿಸ್ತಾ ಇದೆ. ಇತ್ತ ಅಫ್ಘಾನಿಸ್ತಾನದ ಜೊತೆಗೆ ಯುದ್ಧ ಆಗಿತ್ತು, ಅದರ ಪೆಟ್ಟು ಕೂಡ ಪಾಕಿಸ್ತಾನಕ್ಕೆ ಸರಿಯಾಗಿ ಬಿದ್ದಿದೆ. ಇದಾದ ನಡುವೆ ಮಧ್ಯಪ್ರಾಚ್ಯದ ಯುದ್ಧ ಕೂಡ ಪಾಕಿಸ್ತಾನದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಉಂಟು ಮಾಡಿದೆ ಗಮನಿಸಬೇಕಾಗತ್ತೆ. ಇನ್ನೊಂದು ಕಡೆಯಲ್ಲಿ ಬೆಲೆ ಏರಿಕೆ, ಪಾಕಿಸ್ತಾನದಲ್ಲಿ ಪ್ರತಿಯೊಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾನೇ ಇದೆ. ಈ ಹಿಂದೆಯೂ ಕೂಡ ಆಗ್ತಾ ಇತ್ತು, ಈಗಲೂ ಕೂಡ ಆಗ್ತಾ ಇದೆ. ಈ ನಡುವೆ ಅಲ್ಲಿನ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಗಮನಿಸ್ತಾ ಇದ್ವಿ ಮಧ್ಯಪ್ರಾಚ್ಯದ ಯುದ್ಧ ಬೇರೆ ಬೇರೆ ದೇಶಗಳ ಮೇಲೆ ಉಂಟು ಮಾಡಿರುವಂಥ ಪರಿಣಾಮವನ್ನು ಪಾಕಿಸ್ತಾನದ ಮೇಲೆ ಯಾವ ರೀತಿಯಾದಂಥ ಎಫೆಕ್ಟ್ ಬೀರಿದೆ, ಅಲ್ಲಿ ಏನೆಲ್ಲ ಸಮಸ್ಯೆಗಳು ಉಂಟಾಗಿದೆ? ಸಂಪತ್ತು, ಇಸ್ರೇಲು ಮತ್ತು ಇರಾನು ಮತ್ತು ಅಮೆರಿಕ ಈ 3 ರಾಷ್ಟ್ರಗಳ ನಡುವೆ ನಡೀತಿರುವಂಥ ಯುದ್ಧದಿಂದ ಏನು 10 ದಿನಗಳಿಂದ 16 ದೇಶಗಳಿಗೆ 16 ಸಮಸ್ಯೆಗಳು ಎದುರಾಗಿದೆ. ಕೇವಲ ಏನು ಕುಡಿಯೋ ನೀರು ಕೂಡ ಪರದಾಡುವಂಥ ಪರಿಸ್ಥಿತಿ ಇವತ್ತು ಪಾಕಿಸ್ತಾನದಲ್ಲೂ ನಿರ್ಮಾಣ ಆಗಿದೆ. ಯಾಕಂತಂದರೆ ಏನು ಇರಾನ್ನಲ್ಲಿ ತಯಾರಾಗುವಂಥ ಏನು ಪೆಟ್ರೋಲ್ ಮತ್ತು ಡೀಸೆಲ್ ಏನಿದೆ, ಇದು ವಿಶ್ವದ 80% ದೇಶಗಳು ಅದಕ್ಕೆ ಅವಲಂಬಿತರಾಗಿದ್ದಾರೆ. ಆದರೆ ಏನು ಯಾವ ರೀತಿಯಾಗಿ ಯುದ್ಧವನ್ನು ಪ್ರಾರಂಭ ಆಗ್ತಿದೆ, ಏನು ಪೆಟ್ರೋಲ್ ಮತ್ತು ಡೀಸೆಲ್ ಸರಬರಾಜು ಆಗಬೇಕಾದ್ರೆ ಒಂದು ಜಲಮಾರ್ಗದಿಂದ ಆಗಬೇಕು, ಇಲ್ಲ ಭೂಮಾರ್ಗದಿಂದ ಆಗಬೇಕು. ಆದರೆ ಎರಡೂ ಕಡೆಯೂ ಕೂಡ ಯುದ್ಧ ಜೋರಾಗಿ ನಡೀತಾ ಇರೋದ್ರಿಂದ ಎಲ್ಲ ಏನು ಪೆಟ್ರೋಲ್ ಡೀಸೆಲ್ಗಳನ್ನು ಸರಬರಾಜು ಮಾಡುವಂಥ ಏನು ಸಂಪರ್ಕಗಳು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದಾರೆ. ಯಾಕಂತಂದರೆ ಈಗಾಗಲೇ ಇರಾನ್ನಲ್ಲಿ ಕಚ್ಚಾ ತೈಲಗಳನ್ನು ಉತ್ಪಾದನೆ ಮಾಡುವಂಥ ಒಂದಷ್ಟು ತೈಲ ಕಂಪನಿಗಳ ಮೇಲೆ ಕೂಡ ನಿರಂತರವಾಗಿ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನು ಮಾಡ್ತಿದ್ದಾರೆ. ಹೀಗಾಗಿ ಎಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ನ ಸರಬರಾಜು ಮಾಡೋದಕ್ಕೆ ಆಗ್ತಲ್ಲ. ಇದರ ಹೊರತ ಮೊದಲೇ ಒಂದೊತ್ತು ಊಟಕ್ಕೆ ಕೂಡ ಪರದಾಡುವಂಥ ಪಾಕಿಸ್ತಾನ ಈಗ ಕೇವಲ 100 ರೂಪಾಯಿಗೆ ಸಿಗ್ತಿರೋಂಥ ಪೆಟ್ರೋಲ್ ಇವತ್ತು 350ರಿಂದ 350 ರೂಪಾಯಿಯ ಗಡಿ ದಾಟಿದೆ. ಇನ್ನು ನಮ್ಮ ಅದೇ ರೀತಿಯಾದಂಥ ಎಫೆಕ್ಟು ನಮ್ಮ ರಾಷ್ಟ್ರದಲ್ಲೂ ಕೂಡ ಸದ್ಯಕ್ಕಿದೆ. ಈಗ ಪೆಟ್ರೋಲು ನಮ್ಮ ರಾಷ್ಟ್ರದಲ್ಲಿ 108 ರೂಪಾಯಿ ಇದ್ರೆ, ಅದೇ ರೀತಿಯಲ್ಲಿ ಕೂಡ ಶೆಲ್ ಪೆಟ್ರೋಲಲ್ಲಿ 118ರಿಂದ 120 ರೂಪಾಯಿವರೆಗೂ ಪೆಟ್ರೋಲ್ ಸಿಗ್ತಾ ಇದೆ. ಇನ್ನು ನಮ್ಮ ರಾಷ್ಟ್ರದಲ್ಲೂ ಕೂಡ ಇನ್ನು 20ರಿಂದ 25 ದಿನಗಳ ಕಾಲ ಆಗುವಂಥ ಏನು ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೂಡ ಸಿಗ್ತಾ ಇದೆ. ಆದರೆ ಇದಕ್ಕಿಂತ ದೊಡ್ಡ ಹೊಡೆತ ಇರಿದ್ರೆ ಪಾಕಿಸ್ತಾನದಲ್ಲಿ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಸಂಪೂರ್ಣವಾಗಿ ಸಿಗ್ತಲ್ಲ. ಇದೇ ಕಾರಣದಿಂದಾಗಿ ಸರ್ಕಾರದನ್ನು ಕೂಡ ಕೇವಲ 4 ದಿನಗಳ ಮಾತ್ರ ಸರ್ಕಾರಿ ಕಚೇರಿಗಳಲ್ಲಿ ಕರ್ತವ್ಯ ನಿರ್ವಹಿಸಬೇಕಂತ ನಾವು ಕೂಡ ಆದೇಶ ಹೊರಡಿಸಿದೆ. ಮತ್ತೊಂದು ಕಡೆ ಶಾಲಾ ಕಾಲೇಜಿಗೆ ಸಂಪೂರ್ಣವಾಗಿ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳ ಸರಬರಾಜು ಆಗಿರ್ಬೋದು, ಇಲ್ಲ ಆಮದು ರಫ್ತು ಆಗಿರ್ಬೋದು, ಬೇರೆ ಇನ್ನಿತರೆ ಚಟುವಟಿಕೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಏನು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಅವಲಂಬಿತ ಆಗಿರೋದ್ರಿಂದ ಸಂಪೂರ್ಣವಾಗಿ ಇಡೀ ವಿಶ್ವದೇ ಇವತ್ತು ಅಲ್ಲೋಲ ಕಲ್ಲಕ್ಕೆ ಉಂಟಾಗಿದೆ. ಹೀಗಾಗಿ ಏನೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ವಿಶ್ವಗುರು ಅಂತ ಕೂಡ ಹೇಳ್ತಿದ್ದಾರೆ. ಆದರೆ ಮೊನ್ನೆ ಯುದ್ಧಕ್ಕಿಂತ ಮುಂಚಿತವಾಗಿ ಇಸ್ರೇಲ್ಗೆ ಹೋಗಿ ಭಾರತ ಏನು ತಾಯಿ ಇದ್ದಂತೆ, ಇಸ್ರೇಲು ತಂದೆ ಇದ್ದಂತೆ ಅಂತ ಕೂಡ ಹೇಳಿದರು. ಹೀಗಾಗಿ ತಂದೆ ಮತ್ತು ತಾಯಿ ಇಬ್ಬರು ಕೂಡ ಇಡೀ ವಿಶ್ವದ ಬಗ್ಗೆ ಗಮನಹರಿಸಿ ಯುದ್ಧವನ್ನು ನಿಲ್ಲಿಸಿದರೆ ಇಡೀ ವಿಶ್ವ ಇವತ್ತು ಶಾಂತಿಯಾಗಿರುತ್ತೆ. ಅದೇ ರೀತಿಯಲ್ಲಿ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಜೊತೆ ಕೂಡ ಮಾತುಕತೆಯನ್ನು ಆಡಿ ತಕ್ಷಣ ಯುದ್ಧವನ್ನು ನಿಲ್ಲಿಸಿದರೆ ಇಡೀ ವಿಶ್ವ ಶಾಂತಿಯುತ ಆಗಿರುತ್ತೆ. ಮತ್ತು ಏನು GDP ಈಗಾಗಲೇ ಇಳಿಕೆಯಾಗಿದೆ ಅವೆಲ್ಲವನ್ನೂ ಕೂಡ ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡುವಂಥ ಕೆಲಸ ಎಲ್ಲ ರಾಷ್ಟ್ರಗಳು ಕೂಡ ಸದ್ಯಕ್ಕೆ ಮಾಡಬೇಕಾಗಿದೆ. ಸಂಪತ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.